Find the area of the shaded region, that is APB. ಸೊ ಈ ಥರ ಕ್ವೆಶನ್ಸಲ್ಲಿ ನಾವು ದ ಏರಿಯಾ ಆಫ್ ಶೇಡೆಡ್ ರೀಜನ್ ಅಂದರೆ, ಸೊ ಇಲ್ಲಿ ನಮಗೆ ಗೊತ್ತಿದೆ ದಟ್ ಈಸ್ ಈ ಸೆಕ್ಟರಿಂದ ನಾವು ಈ ಟ್ರಯಾಂಗಲ್ ಏರಿಯಾನ ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ದಿ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಸೊ ಮತ್ತು ಕ್ವೆಶನಲ್ಲಿ ಅವರು ಆ್ಯಂಗಲ್ ಎ ಒ ಬಿ ಕೊಟ್ಟಿದ್ದಾರೆ, ದಟ್ ಇಸ್ 60 ಡಿಗ್ರಿ. ಒ ಎ ಈಸ್ ಈಕ್ವಲ್ ಟು ಒ ಬಿ, ದಟ್ ಇಸ್ ದಿಸ್ ಆ್ಯಂಗಲ್ ಆ್ಯಂಡ್ ಸೊ ದ ಲೆಂತ್ ಆಫ್ ಒ ಎ ಆ್ಯಂಡ್ ಒ ಬಿ ಇಸ್ 21 ಸೆಂಟಿಮೀಟರ್, ದಟ್ ಇಸ್ ರೇಡಿಯಾ ಆಫ್ ದಿ ಸರ್ಕಲ್ ಆ್ಯಂಡ್ ಏರಿಯಾ ಆಫ್ ಎ ಪಿ ಬಿ ಕೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳಿದೆ ದ ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಸೆಕ್ಟರ್ ಏರಿಯಾ ಮೈನಸ್ ದಿ ಟ್ರಯಾಂಗಲ್ ಏರಿಯಾ, ಆ್ಯಂಡ್ ಏರಿಯಾ ಆಫ್ ಸೆಕ್ಟರ್ ಒ ಎ ಬಿ, ಏರಿಯಾ ಆಫ್ ದಿ ಸೆಕ್ಟರ್ ಇದೆಯಲ್ಲ, ಸೊ ಏರಿಯಾ ಆಫ್ ಸೆಕ್ಟರ್ ಒ ಎ ಬಿ ಇಸ್ ನಥಿಂಗ್ ಬಟ್ theta by 360 into pi r square, that is theta ಇಲ್ಲಿ 60 ಡಿಗ್ರಿ ಇದೆ, ಸೊ 60 by 360 into pi r square, that is pi 22/7, radius is 21. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ 231 ಸೆಂಟಿಮೀಟರ್ ಸ್ಕ್ವೇರ್. ಆ್ಯಂಡ್ ನಾವು ಏರಿಯಾ ಆಫ್ ದಿ ಟ್ರಯಾಂಗಲ್, ಸೊ ಈ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಇಸ್ ಬೇಸ್ ಅಂದರೆ ಎ ಬಿ ಲೆಂತ್ ಮತ್ತು ಹೈಟ್ ಅಂದರೆ ಇದು. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ಸೊ ಇನ್ ಟ್ರಯಾಂಗಲ್ ಒ ಎ ಬಿ ನೋಡಿ, ಈ ಟ್ರಯಾಂಗಲ್ ಒ ಎ ಬಿ ತೊಗೊಂಡ್ರೆ ಇಲ್ಲಿ ಆರ್ ಎ ಒ ಬಿ ಎನಿಥಿಂಗ್, ಸೊ ಇಲ್ಲಿ ದಿಸ್ ಇಸ್ 60 ಡಿಗ್ರಿ, ಓಕೆನಾ. ಆ್ಯಂಡ್ ಆಲ್ಸೋ ಒ ಎ ಈಸ್ ಈಕ್ವಲ್ಸ್ ಟು ಒ ಬಿ. ಸೊ ಇವೆರಡು ಆ್ಯಂಗಲ್ ಎರಡು ಲೆಂತ್ ಈಕ್ವಲ್ ಇದ್ದರೆ ದೆನ್ ಎ ಆ್ಯಂಡ್ ಬಿ ಆರ್ ಈಕ್ವಲ್, ಆ್ಯಂಗಲ್ ಆಪೋಸಿಟ್ ಟು ಸೇಮ್ ಈಕ್ವಲೆನ್ಸ್ ಆರ್ ಈಕ್ವಲ್ ಇನ್ ಆ್ಯಂಗಲ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ. ಸೊ ಅಕಾರ್ಡಿಂಗ್ ಟು ದಟ್ ದಿಸ್ ಒನ್, that is angle A is equal to angle B, and we know that angle sum property O plus A plus B is equal to 180 degree. So O is equals to 60 degree ಅಂತ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಸೊ 180 minus 60 is equals to A plus B, ಅಂದರೆ O ನಮಗೆ 60 ಡಿಗ್ರಿ ಅಂತ ಗೊತ್ತು. ಸೊ ಆ ಸೈಡ್ ಕಳಿಸ್ಕೊಂಡ್ರೆ ಇಲ್ಲಿ 180 minus 60 ಆಗುತ್ತೆ. ಆ್ಯಂಡ್ ವಿ ನೋ ದಟ್ ಇವಾಗಲೇ ಪ್ರೂವ್ ಮಾಡಿದ್ವಿ A is equal to B. ಸೊ ನಾನು ಬಿನ ಎ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಎ ಪ್ಲಸ್ ಸಿ ಅಂತ ಬರ್ಕೊಂಡಿದ್ದೀನಿ. ಆ್ಯಂಡ್ ಎ ಪ್ಲಸ್ ಸಿ ಈಸ್ 2 ಟೈಮ್ಸ್ ಆ್ಯಂಗಲ್ ಆಫ್ ಎ. So 180 minus 60 is 120 degree. So angle A is equal to 60 degree because 2 6 are 12, 0s are 0, so 60 degree. And therefore ನೋಡಿ ಇದು 60 ಆಯಿತು, ಇದು 60, ಇದು 60 ಅಂದರೆ ಇಟ್ ಇಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ದೇರ್ಫೋರ್ ಆ್ಯಂಗಲ್ ಬಿ ಲೆಂತ್ ಬಿ ಇಸ್ ಆಲ್ಸೋ 21 ಸೆಂಟಿಮೀಟರ್. ಸೊ ಇದು 21 ಸೆಂಟಿಮೀಟರ್ ಆಯಿತು. ಸೊ ನಮಗೆ ಬೇಸ್ ಗೊತ್ತಾಯಿತು. ಈಗ ಹೈಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ದಿ ಹೈಟ್ ನಾವು ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಯೂಸ್ ಮಾಡ್ಬೋದು. ದಟ್ ಈಸ್ ಇನ್ ದಿಸ್ ಟ್ರಯಾಂಗಲ್ ಎ ಒ ಎ ಪಿ. ಸೊ ಈ ಲೆಂತ್ ಬೇಕಿದೆ ನಮಗೆ, ಇದು ಗೊತ್ತಿದೆ. ಆ್ಯಂಡ್ ಟ್ಯಾನ್ 60 ಸೈನ್ 60 ಇಸ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ. ಸೊ ದಿಸ್ ಇಸ್ 90 ಡಿಗ್ರಿ. ಸೊ ಇದು ಹೈಪೋಟೆನ್ಯೂಸ್ ಆಗುತ್ತೆ. ಸೈಡ್ ಆಪೋಸಿಟ್ ಇದೆ 90 ಡಿಗ್ರಿ ಇಸ್ ಹೈಪೋಟೆನ್ಯೂಸ್. ಸೊ ಇಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಇಸ್ ಸೈನ್ 60 ಡಿಗ್ರಿ. ಸೊ ಒ ಪಿ ನಮಗೆ ಗೊತ್ತಿಲ್ಲ, ಬಟ್ ಒ ಪಿ ನಮಗೆ ಗೊತ್ತಿದೆ. So OP is that is OP we need to find, that is H, and OA is 21 centimeter. Therefore ಈ ರೇಷಿಯೋ ಯೂಸ್ ಮಾಡ್ಕೊಂಡು ನಾವು OP ನ ಫೈಂಡ್ ಔಟ್ ಮಾಡ್ಬೋದು. ದಟ್ ಇಸ್ ಇದು ಮೇಲ್ ಹೋಗುತ್ತೆ, 21√3/2 ಇಸ್ ದಿ ಹೈಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್. ಬೇಸ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಇಸ್ 21 ಸೆಂಟಿಮೀಟರ್. ಸೊ 21 ಸೆಂಟಿಮೀಟರ್ ಇಂಟು ಹೈಟ್ ಅಂದರೆ ಈಗ ಫೈಂಡ್ ಔಟ್ ಮಾಡಿದ್ವಿ 21√3/2. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ 441/4 into 1.73 which is 190.73 ಸೆಂಟಿಮೀಟರ್ ಸ್ಕ್ವೇರ್. ಸೊ ಮತ್ತು ನಾವು ಇಲ್ಲಿ ಈ ಏರಿಯಾನ ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಇಸ್ 231 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾವು ಇದರಿಂದ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 40.27 ಸೆಂಟಿಮೀಟರ್ ಸ್ಕ್ವೇರ್, ದಟ್ ಇಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಸೊ ಒನ್ಸ್ ಅಗೇನ್ ಈ ಏರಿಯಾಯಿಂದ ನೀವು ಈ ಟ್ರಯಾಂಗಲ್ ಏರಿಯಾನ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ದ ಆನ್ಸರ್ ಇಸ್ 40.27 centimeter square or nearby this one. Thank you.